ಪಟ್ಟಕ್ಕಾಗಿ ಚರ್ಚೆ ಆಗ್ತಾ ಇದೆ. ಜಾತಿ ಆಧಾರವಾಗಿ ಡಿಸಿಎಂ ಪಟ್ಟ ಬೇಕು, ನಾವು ಕೇಳಿದ್ದೀವಿ, ಚರ್ಚೆ ಆಯ್ತು ಅಂತ ಕೆಲವರು ಹೇಳಿದ್ರೆ ಅಂತಹ ವಿಷಯ ಮುನ್ನೆಲೆಗೆ ಬಂದೇ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ. ಈಗ ಸಚಿವರು ಡಿಸಿಎಂ ಹುದ್ದೆ ಸೃಷ್ಟಿಗೆ ನಿರಂತರ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ಪ್ರಮುಖರು ಎನ್ ರಾಜಣ್ಣ, ಹಾಸನದಲ್ಲಿ ಸಹಕಾರ ಸಚಿವರು ಎನ್ ರಾಜಣ್ಣ ಈ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ನಾನು ಹೇಳಿದ್ದೀನಿ, ಜಾತಿ ಆಧಾರವಾಗಿ 3 ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ ಎಲೆಕ್ಷನ್ ನಲ್ಲಿ ಲಾಭ ಆಗುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಈ ಮಾತಿನ ಅರ್ಥ ಎಲ್ಲರೂ ತಿಳ್ಕೊಳ್ಬೇಕು. ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಲ್ಲ, ಎಲೆಕ್ಷನ್ ನಲ್ಲಿ ಲಾಭ ಆಗುತ್ತೆ. ಸಮುದಾಯಕ್ಕೆ ಪ್ರಾತಿನಿಧ್ಯ, ಅವರುಗಳಿಗೆ ಪವರ್ ಕೊಡ್ತಿದ್ದೀವಿ. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಏನಲ್ಲ ಇದು, ಆಯ್ತಾ? ಸಂವಿಧಾನಬದ್ಧವಾಗಿ ಆಗ್ತಿರುವ ಪೋಸ್ಟ್ ಅಂತೇನಿಲ್ಲ, ಅದೆಲ್ಲರಿಗೂ ಗೊತ್ತಿರೋದೇ. ಇನ್ನೊಂದು ಪವರ್ ಸೆಂಟರ್ ಆಗುತ್ತೆ. ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದವರು ಎಲ್ರಿಗೂ ಆ ಸ್ಥಾನ ಸಿಗೋದಿಲ್ಲ. ಹೀಗಾಗಿ ಡಿಸಿಎಂ ಸ್ಥಾನ ಅನ್ನೋದೊಂದು ಮಾಡ್ತಾರೆ ಅಲ್ವಾ? ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಲ್ಲ ಇವರ ಪ್ಲಾನು, ಎಲೆಕ್ಷನ್ ನಲ್ಲಿ ಕೈ ಹಿಡಿಯುತ್ತೆ. ಈ ಹೇಳಿಕೆಯನ್ನು ಪುನರುಚ್ಚರಿಸಿದ್ದಾರೆ ಎನ್ ರಾಜಣ್ಣ. ಡಿಸಿಎಂ 3 ಜನ ಮಾಡಿದ್ರೆ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು. ಅದು ಮಾಡೋದು ಬಿಡೋದು ನಾನು ಹೇಳ್ದ ಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ. ನಾನು ಹೈಕಮಾಂಡ್ ಅವ್ರ ಗಮನಕ್ಕೆ ಅವರು ಮನವಿ ಮಾಡಿದ್ದೇನೆ. ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡೋರು ಅಂತಾನೆ ಇದೆ. ಈಗ ನೋಡಿ, ಮೊನ್ನೆ 3 ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಂದರು. ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ. 3 ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನ 3 ಜನ ಅವರು ಮಾಡಿದ್ದಾರೆ. ಅಲ್ಲಿಂದ ನಮ್ಮಲ್ಲೂ ಮಾಡೋ ಸೂಕ್ತ ಅಂತ ಸಲಹೆ. ಎಲ್ಲರೂ ನಮಗೆ ಅವಕಾಶ ಸಿಗಬೇಕು ಅಂತ ಕೇಳಿದ್ರೆ ತಪ್ಪೇನಿದೆ? ಎಲ್ಲ ಸಮುದಾಯಗಳಿಗೂ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕು ಅಂತ ಕೇಳೋದು ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿದೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.